ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಟಾಕ್ಸ್ ವಿತ್ ಚಂದನ್. ಇವತ್ತು 13th ಆಫ್ ಅಕ್ಟೋಬರ್. ಇನ್ನು ನಮ್ಮ ಈವೆಂಟ್ಸ್ಗೆ ಜಸ್ಟ್ 4 ಡೇಸ್ ಇದೆ. ಸೊ ಇವತ್ತಿನ ಡೇ ಬಂದು ರೆಟ್ರೋ ಸ್ಟೈಲ್, ರೆಟ್ರೋ ಡೇ. ಇವತ್ತು ಫುಲ್ಲು ಈ ರೆಟ್ರೋ ಸಾಂಗ್ಸು, ರೆಟ್ರೋ ವೇರು ಎಲ್ಲನೂ ರೆಟ್ರೋ ಸ್ಟೈಲಾಗೇ ಇರುತ್ತೆ ಇವತ್ತು ಫುಲ್ ಡೇ. ಸೊ ನಾವು ಇವತ್ತು ರೆಟ್ರೋ ಸ್ಟೈಲಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ಸೊ 2 ಗಂಟೆಗೆ ವೀಡಿಯೋ ಶೂಟ್ ಇರುತ್ತೆ ರೆಟ್ರೋದು, ಮತ್ತು 2 ಗಂಟೆಗೆ ಅಲ್ಲೋಗಿ ಪಾರ್ಟಿಸಿಪೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇವಾಗ ಕ್ಲಾಸ್ಗೆ ಹೋಗ್ತಾಯಿಲ್ಲ ಮಾರ್ನಿಂಗ್ ಸೆಷನ್ಗೆ. ಸೊ ಅದಕ್ಕಂತಲೇ ನನಗೆ ಬೇರೆ ವರ್ಕ್ ಒಂದು ಅಸೈನ್ ಮಾಡಿದ್ದಾರೆ ಕಾಲೇಜಲ್ಲಿ ಹೋಗಿ ಇದೆಲ್ಲ ಮಾಡೋದಕ್ಕೆ. ಸೊ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿದ್ದೀನಿ, ಹೋಗಿ ಕಲೆಕ್ಟ್ ಮಾಡೋದಷ್ಟೇ. ಸೊ ಕಾಣಿಸ್ತಾ ಇದೆಯಾ ಸ್ಕ್ರಿಪ್ಟ್? ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಸೊ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿದ್ದೀನಿ. ಈಗ ಹೋಗಿ ಸ್ಕ್ರಿಪ್ಟ್ದು ಕ್ಲಿಪ್ಸ್ ತೊಗೊಂಬಂದು ಅದು ಎಡಿಟ್ ಮಾಡಿ ಮಧ್ಯಾಹ್ನ ಒಳಗಡೆ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಸೊ ಅದನ್ನ ಯೂಟ್ಯೂಬಲ್ಲಿ ಮತ್ತು ಶೇರ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಸೊ ಹೋಗೋಣ, ಈಗ ಹೋಗಿ ಎಲ್ಲ ತೊಗೊಬರೋಣ. ಅದಕ್ಕಿಂತ ಮುಂಚೆ ಎಲ್ಲ ಸೆಟಪ್ ಎಲ್ಲ ತೊಗೊಂಡಿದ್ದೀನಿ. ಟ್ರೈಪಾಡ್ ಬೇಕಿತ್ತು, ಟ್ರೈಪಾಡು ಎಲ್ಲ ತೊಗೊಂಡಿದ್ದೀನಿ. ಸ್ಕ್ರಿಪ್ಟ್ ತೊಗೊಂಡು ಏನು ಹೋಗಿ ಬರೋದಷ್ಟೇ. ಸೊ ಮಾಡೋಣ, ಹೋಗಿ ಬಂದು ಬರೋಣ. ತಿಂಡಿ ಆಯಿತು, ತಿಂಡಿಗೆ ತಾನೇ ಇಡ್ಲಿ ಕೊಟ್ಟಿದ್ರು, ತಿನ್ಕೊಂಬಂದೆ. ಸೊ ನೋಡೋಣ ಬನ್ನಿ. ಕ್ಲಿಪ್ಪಿಂಗ್ಸ್ ಕಲೆಕ್ಟ್ ಮಾಡೋಣ ಅಂತ ನಮ್ಮ ಕಾಲೇಜ್ ಅಕಾಡೆಮಿಕ್ ಡೀನ್ ಅಂತ ಶ್ರೀನಿವಾಸ ಅವರು ಇದ್ದಾರೆ. ಸೊ ಶ್ರೀನಿವಾಸ ಹತ್ರ ಬಂದ್ವಿ, ಈಗ ರೆಡಿ ಆಗ್ತಿದ್ದಾರೆ. ಸೊ ಅವ್ರದ್ದು ಕ್ಲಿಪ್ಪಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಎಲ್ಲ ಹೋಗಬೇಕು. ಸೊ ಆಮೇಲೆ ಫಸ್ಟು ನೆಕ್ಸ್ಟ್ ಹಂಗೆ ತಗ್ಗಿಂచుకుంటే మంచిది ಹೋಗ್ತಾ ಇರೋಣ. ಸೊ ಇವತ್ತೆಲ್ಲ ಫುಲ್ ಕ್ಲಿಪ್ಪಿಂಗ್ ಮೇಕಿಂಗ್ ಇರುತ್ತೆ. ಸೊ ಸಿಗೋಣ, ಮುಚ್ಕೊಂಡು ಸಿಗೋಣ. 3 ಜನದ ಗೈಸ್ ಆಗಿದ್ದು. ಡೀನ್ ಸರ್ದಾಯಿತು, HRM ಸರ್ದಾಯಿತು, CAC HOD ಆಯಿತು, ಮತ್ತು DSC HOD ಆಯಿತು. ನಮ್ಮ HOD ಸರ್ ತೊಗೊಳೋಣ ಅಂತ ಹೋದರೆ ಕ್ಲಾಸ್ ತೊಗೊತಾಯಿದ್ರು. ಇನ್ನು ಕ್ಲಾಸಲ್ಲಿ ನಮ್ಮನ್ನು ಹಾಕ್ಕೊಂತಾರೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ಆಲ್ಮೋಸ್ಟ್ 2 ಗಂಟೆ ಆಯಿತು. ಸೊ ವೈಸ್ ಚೇರ್ಮನ್ ಸರ್ದು, ಸೆಕ್ರೆಟರಿ ಸರ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಬಂದ್ವಿ. ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ವೈಸ್ ಪ್ರಿನ್ಸಿಪಲ್ಸ್ ಕೂಡ ಸರ್ ಕೂಡ ಸಿಕ್ಕಿದ್ರು, ತೊಗೊಂಬಂದ್ವಿ. ಈಗ ಹೋಗಿ ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಹಾಕಿ ಮತ್ತು ರೆಟ್ರೋ ಡೇಗೆ ಹೋಗ್ಬೇಕು. ಸಿಗೋಣ ರೆಟ್ರೋ ಡೇಯಲ್ಲಿ. ತರುಣ್ ಫೋನ್ ಮಾಡ್ದ, ರೆಟ್ರೋಗೆ ಹೋಗಿ ಬಂದುಬಿಡೋಣ ಬಾ ಅಂತ. ಸೊ ಹೋಗ್ತಾ ಇದ್ದೀನಿ ರೆಟ್ರೋಗೆ. ಇಲ್ಲಿ ನಮ್ಮ ಹುಡುಗರು ನೋಡ್ರಿ ಪಾಪ ಇಲ್ಲಿಂದನೇ ಸಾಂಗ್ಗಳು ಹಾಕ್ಕೊಂಡು ಹೋಗ್ತಾರೆ. ತೋರಿಸ್ತೀನಿ ರೀ ಸ್ಪೀಕರ್ನ ಹೆಂಗೆ ತೊಳ್ಕೊಂಡು. ಮೇಲ್ಗಡೆ ಚೇತನಣ್ಣ ಫೋನ್ ಮಾಡಿದ್ದ. ಇವಾಗ ತಾನೇ ಈವೆಂಟ್ ಮುಗಿಸ್ಕೊಂಡು ಇಲ್ಲಿ ಗ್ರೌಂಡ್ ಹತ್ರ ಬಂದ್ವಿ. ಗ್ರೌಂಡ್ ಹತ್ರ ಆಲ್ರೆಡಿ ಜರ್ಮನ್ ಟೆಂಟ್ ಆಯಿತು. ಜರ್ಮನ್ ಟೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋರೆ. ನಾನು ಜಾಪನೀಸ್ ಟೆಂಟ್ ಅಂದ್ಕೊಂಡೆ, ನೋಡಿದ್ರೆ ಜರ್ಮನ್ ಟೆಂಟ್ ಅಂತೆ. ಅದು ಉತ್ಸವಾರಿ ಫುಲ್ಲು ಬಾವಿ ಹಣ್ಣಂದೆ ಇಲ್ಲಿ ನೋಡ್ರಿ. ಪಾಪ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಮಣ್ಣು ನೋಡ್ಸ್ತಾವನೆ, ಒಂದು 2 ಲೋಡ್ ಮಣ್ಣು ನೋಡ್ತಾ ಕಷ್ಟ ಬಿದ್ದ. ಇವಾಗ ರೆಟ್ರೋ ಸ್ಟೈಲಲ್ಲಿ ಡ್ಯಾನ್ಸ್ ಎಲ್ಲ ಆಡೋನು ಪಾಪ ಬಾಬಿ ಅಣ್ಣ. ಯತೀಶ್ ಅಣ್ಣ ಬಂದವನೆ, ಮಧು ಅಣ್ಣ ಬಂದವನೆ. ಸೊ ತೋರಿಸ್ತೀನಿ ನೋಡಿ. ನನ್ನ ಮೇಲೆ ಹಾಕ್ಬಿಡೋಣ. ನಾವು ಇನ್ನೂ ಹಾಕ್ತವ್ರೆ, ನಾಳೆ ಫುಲ್ ಕಂಪ್ಲೀಟ್ ಆದಮೇಲೆ ಬಂದು ನೋಡೋಣ. ಓಕೆನಾ? ಕ್ಲೀನ್ ಮಾಡ್ತವ್ರೆ ಎಲ್ಲ, ಇನ್ನೂ ಮಾಡ್ತಾನೆ ಅವರೇ. ಫುಲ್ಲು ಜಾಸ್ತಿ ದೊಡ್ಡದು ನಮ್ಮ ಗ್ರೌಂಡು. ಈ ಟೆಂಟ್ ಬಂದುಬಿಟ್ಟು ಆಲ್ಮೋಸ್ಟ್ 2500 ಮೆಂಬರ್ಸ್ಗೆ ಏನೋ ಸೀಟಿಂಗ್ ಇದೆ, 2,500 ಮೆಂಬರ್ಸ್ಗೆ. ಸೊ ನೋಡೋಣ, ಓಕೆನಾ? ಸ್ನ್ಯಾಕ್ಸ್ ತಿನ್ಕೊಂಬಂದು ಏಟಿಂಗ್ ಹೋಗಬೇಕು, ಏಟಿಂಗ್ ಮಾಡ್ಕೊಂಬಂದು ಬಾಬಿಗೆ ಕೊಟ್ಟರೆ ಇದರಲ್ಲಿ ಯಾವುದ್ರಲ್ಲಪ್ಪ ಇದು ರೋಲರಲ್ಲಿ ವೀಲಿಂಗ್ ಹೊಡಿತಾರಂತೆ ಬಾಬಿಯನ್ನ. ಆವಾಗಿಂದ ಸುಮ್ಮನೆ ತಲೆಗಾಗ್ತಾನೆ ಎಲ್ಲರಿಗೂ ವೀಲಿಂಗ್ ಹೊಡಿತೀನಿ ಅಂತ. ಅವಣ್ಣ ಹತ್ರ ಹೋಗಿ ಒಂದು ಸಲ ಕೇಳೋಣ ವೀಲಿಂಗ್ ಹೊಡಿಯೋಕೆ ಆಗ್ತೈತೆ ಅಂತ. ಸರ್ ಆಯನ್ರಿ ಪಾಪ ನಮ್ಮ ದಾದಾಪೀರ್ ಸರ್ರೇ ಫುಲ್ಲು ಫೀಲ್ಡ್ ಇನ್ಚಾರ್ಜು, ಫುಲ್ ಕ್ಲೀನ್ ಮಾಡಿಸ್ತಾರೆ ಪಾಪ. ಹೋಗೋಣ ಇವಾಗ. ರೆಸ್ಪಿ ಇದು ರೋಲರು ವೀಲಿಂಗ್ ಹೊಡಿಯೋಕ್ಕಾಗುತ್ತೆ ಇಲ್ಲ ಅಂತ ಇವ್ರು ನೋಡಿ. ಬಾಬಿ ಅಣ್ಣ ಏನು ಒಳ್ಳೆ ಚೈಲ್ಡ್ಗಳಾಡ್ದಂಗೆ ಆಡ್ತಾ ಇದೀಯಾ? ನಡಿ ಬಾ. ನಮ್ಮ ಕಾಲೇಜ್ ಅಂತೂ ಫುಲ್ಲು ರಂಗೋಡಿದೈತೆ. ಏನೋ ಅಂತ ವೀಲಿಂಗ್ ಹೊಡಿಯೋಕ್ಕಾಗುತ್ತೆ ಇಲ್ಲ ಪ್ಲೀಸ್ ಒಂದೊಂದು ಸಲ ಕೇಳ್ಬಾ. ಏನಂದರೆ ವೀಲಿಂಗ್ ಹೊಡಿಯೋಕ್ಕಾಗುತ್ತಪ್ಪ? ಏನು ಕೇಳ್ತೀಯ? ಕೇಳಲ್ಲ ಇಲ್ಲ, ಕೇಳು ಪ್ಲೀಸ್. ಸುಮ್ಮನೆ ನೋಡಲಿ ವೀಲಿಂಗ್ ಅಂದರೆ ವೀಲಿ ಬೈ ಇದು ಇನ್ನೂ ಸ್ಪೀಡ್ ಹೋಗಲ್ಲ ಅಂತ ಕೇಳು. ಇನ್ನೂ ಸ್ಪೀಡ್ ಹೋಗಲ್ಲ ಅಂತ ಕೇಳು. ಅದಾದಮೇಲೆ ವೀಲಿಂಗ್ ಹೊಡೆಯೋಕ್ಕಾಗುತ್ತಾ ಇಲ್ಲ ಅಂತ ಕೇಳು. ಓಕೆನಾ? ಇರು ಕೇಳಿ ಸಿಗ್ತಾನೆ. ಅಕೌಂಟ್ ನೋಡ್ತಾನೆ ಇಲ್ಲ ಇರು, ನೋಡ್ತಾನೆ. ನೋಡ್ತಾನೆ ನೋಡಿ, ಇವಾಗ ನೋಡ್ಕೊ. ಶೂಗಳೆಲ್ಲ ಗಲೀಜು ಮಾಡಬೇಡ ಬಾಬಿ ಅಣ್ಣ. ನೋಡಿ ಸುಮ್ಮನೆ ಶೂಗಳೆಲ್ಲ ತುಳಿದವನೆ. ಅಯ್ಯೋ ಈ ಒಪ್ಪ ನೋಡಂಗೆ ಇಲ್ಲ ಅಂಕಲ್ಲು. ಪಾಪ ಅಂಕಲ್ ಅಲ್ಲ, ನಮ್ಮ ಹುಡುಗನೇ ಪಾಪ, ಇನ್ನೂ ಕಮ್ಮಿನೇ ಅನಿಸುತ್ತೆ.
ಮರಗಳು ಗಿಡಗಳು ಏನು ನೋಡ ಇದಕ್ಕಿಂತ ಸ್ಪೀಡ್ ಹೋಗಲ್ಲ ಅಂತ ಕೇಳಿ ಫಸ್ಟು ಓದ್ತದೆ ಅಂದರೆ ವೀಲಿಂಗ್ ಹೊಡೆಯೋಕ್ಕಾಗ್ತದ ಅಂತ ಕೇಳು ಅಷ್ಟೇ ಓಕೆನಾ ಕೇಳು ಬ್ರೋ ಇದಕ್ಕಿಂತ ಸ್ಪೀಡ್ ಹೋಗಲ್ಲ ಇದು ಇದಕ್ಕಿಂತ ಸ್ಪೀಡ್ ಹೋಗಲ್ಲ ಇದು ಪಾಪ ಎಣ್ಣ ಬ್ರೋ ಇದಕ್ಕಿಂತ ಸ್ಪೀಡ್ ಹೋಗಲ್ಲ ಇದು ಜಾತಾ ವೀಲಿಂಗ್ कर सकते हैं बहुत स्पीड है ठीक है वही पूछ लो हाँ हाँ ಥ್ಯಾಂಕ್ ಯು ಬಾಯ್ ಅಷ್ಟೇ ಬಂದ್ವಿ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಹೋಗೋಣ ಪಾಪ ಬಾಬಿ ಜನಗಳನ್ನ ಭಯ ಬಿಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ನಾಯಿಗಳನ್ನ ಪಕ್ಷಿಗಳನ್ನ ಎಲ್ಲ ಭಯ ಬಿಡಿಸ್ತಾನೆ ರೋಡಲ್ಲಿ ಬರೋವಾಗ ಎಲ್ಲ ನಾಯಿಗಳನ್ನೂ ಗೆದರಿ ಕಳಿಸ್ತಾವನೆ ಈ ದನಗಳನ್ನ ಗೆದ್ರಕ್ಕಾಗಲ್ಲ ಅಂದ್ಬಿಟ್ಟು ಗೈಸ್ ಸೊ ಅದಕ್ಕೆ ಹಾಸ್ಟೆಲ್ ಹತ್ರ ಬಂದ್ವಿ ಫ್ರೆಶ್ ಆಗಿ ಒಂಚೂರು ಸ್ನ್ಯಾಕ್ಸ್ ಗೀಕ್ಸ್ ತಿನ್ಕೊಂಡು ಮತ್ತು ವೀಡಿಯೋ ಎಡಿಟಿಂಗ್ ಕೂತ್ಕೊಂಡು ಆಯಿತಾ ಇವತ್ತು ಇನ್ನೂ ಜಾಸ್ತಿ ಆಯ್ತು ವೀಡಿಯೋ ಎಡಿಟಿಂಗ್ ಸಿಗೋಣ ಬ್ಲಾಗ್ಗೆ ಅಷ್ಟೇ ಗಾಯ್ಸ್ ಬಾಯ್